ಪ್ರಾಧಿಕಾರದ ಅಡಿಯಲ್ಲಿ ನಗರದ 5 ಹೊಸ ನಗರ ಪಾಲಿಕೆಗಳು ಮಾರ್ಚ್ 27 ಮತ್ತು 28ರಂದು ಚೊಚ್ಚಲ ಬಜೆಟ್ ಮಂಡಿಸಲಿದೆ. ಒಟ್ಟು 20,000 ಕೋಟಿಗೂ ಅಧಿಕ ಗಾತ್ರದ ಬಜೆಟ್ನಲ್ಲಿ ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳ ಸುಧಾರಣೆ, ಮುನ್ಸಿಪಲ್ ಬಾಂಡ್ಗಳಂತಹ ಹೊಸ ಆದಾಯ ಮೂಲಗಳಿಗೆ ಹೆಚ್ಚಿನ ಒತ್ತು ನೀಡುವ ನಿರೀಕ್ಷೆ ಇದೆ. ಬೆಂಗಳೂರಿನ ಪಬ್ ಮತ್ತು ಬ್ರೀವರಿಗಳಲ್ಲಿ ಅಪ್ರಾಪ್ತರು ಎಂಟ್ರಿ ಕೊಡುವುದು ಅಸಾಧ್ಯ. ಅಪ್ರಾಪ್ತರ ಮದ್ಯಪಾನದ ಬಗ್ಗೆ ಗಂಭೀರ ಕಾಳಜಿ ವ್ಯಕ್ತಪಡಿಸಿರುವ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಗ್ರಾಹಕರ ವಯಸ್ಸನ್ನು ಕಡ್ಡಾಯವಾಗಿ ಪರಿಶೀಲಿಸದೆ ಮದ್ಯ ನೀಡಿದರೆ ಅಂತಹ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಸಿದೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಈಗ ನಕಲಿ ಸಂಚಲನ ಶುರುವಾಗಿದೆ. ನಾಡಿನ ಭವಿಷ್ಯ ರೂಪಿಸಬೇಕಾದ ಪ್ರಾಂಶುಪಾಲರ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆಯಾ ಎಂಬ ಪ್ರಶ್ನೆ ಉದ್ಭವವಾಗಿದ್ದು 267 ಅಭ್ಯರ್ಥಿಗಳ ಪಿಎಚ್ಡಿ ಪ್ರಮಾಣ ಪತ್ರಗಳ ಮೇಲೆ ಅನುಮಾನದ ಹುತ್ತ ಬೆಳೆದಿದೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅವರದೇ ಕೈಕೆಳಗಿನ ಸಿಬ್ಬಂದಿ ಈಗ ರಾಜ್ಯಪಾಲರಿಗೆ ಬರೋಬ್ಬರಿ 4.5 ಕೋಟಿ ರೂಪಾಯಿ ಭ್ರಷ್ಟಾಚಾರದ ದೂರನ್ನ ನೀಡಿದ್ದಾರೆ. ರೌಡಿ ಶೀಟರ್ಗಳಿಂದ ಹಣ ಪಡೆದು ಲಿಸ್ಟ್ನಿಂದ ಹೆಸರು ಕಿತ್ತು ಹಾಕಿದ್ದು ಪ್ರತಿ ಎಫ್ಐಆರ್ಗೂ ರೇಟ್ ಫಿಕ್ಸ್ ಮಾಡಿರೋ ಅಸಲಿ ಸತ್ಯ ಈಗ ಬಯಲಾಗಿದೆ. ಮೊಬೈಲ್ ಫೋನ್ ಈಗ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಅಚ್ಚುಮೆಚ್ಚಿನ ವಸ್ತುವಾಗ್ಬಿಟ್ಟಿದೆ ಅನ್ಸುತ್ತೆ. ಗುಜರಾತ್ನ ಪಠಾಣ್ ಜಿಲ್ಲೆಯಲ್ಲಿ ಅಂತಹದ್ದೇ ಒಂದು ವಿಚಿತ್ರ ಘಟನೆ ನಡೆದಿದೆ. ಮಹಿಳೆಯೊಬ್ಬರ ಕೈಯಿಂದ ಮೊಬೈಲ್ ಕಸಿದ ಮಂಗವೊಂದು ಮಾಡಿದ ಕೆಲಸ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಧಾರವಾಡದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಕಳೆದ 3 ದಿನಗಳಿಂದ ಸಂಜೆ ಹೊತ್ತಿಗೆ ಬಿರುಗಾಳಿ ಸಹಿತ ವರುಣ ಆರ್ಭಟಿಸ್ತಾ ಇದ್ದು ಜನತೆ ಬೆಚ್ಚಿ ಬಿದ್ದಿದ್ದಾರೆ. ರಸ್ತೆಗಳ ಮೇಲೆ ಬೃಹತ್ ಮರಗಳು ಧರೆಗೆ ಉರುಳಿದ್ದು ಮನೆಗೆ ತೆರಳಬೇಕಾಗಿದ್ದಂತಹ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಭಾರೀ ಪರದಾಟ ನಡೆಸುವಂತಾಗಿದೆ. ಧಾರವಾಡದ ಜಯನಗರದಲ್ಲಿ ಗೃಹಿಣಿಯೊಬ್ಬರ ಸಾವು ತೀವ್ರ ಕುತೂಹಲ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಮಗಳು ಸವಿತಾ ಹೊಂಗಲಮಠ ತಮ್ಮ ಮನೆಯಲ್ಲೇ ಶವವಾಗಿ ಪತ್ತೆಯಾಗಿದ್ದಾರೆ. ಆದರೆ ಇದು ಆತ್ಮಹತ್ಯೆಯಲ್ಲ, ಇದೊಂದು ವ್ಯವಸ್ಥಿತ ಕೊಲೆ ಅಂತ ಮೃತಳ ಕುಟುಂಬಸ್ಥರು ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಇವ್ರ ಬ್ಯಾಡ ಅಂದ್ರೆ ನಮ್ಮ ಮನೆಗ್ ಕಳಿಸ್ಬಿಡ್ಬೇಕಿತ್ರಿ, ನಾವ್ ಆಕಿ ನೋಡ್ಕೊಂತಿದ್ದೀವ್ರಿ. ಏನಿಲ್ರಿ, ಆಕಿ ಯಾರ್ದೋ ಬರ್ತ್ಡೇ ಇತ್ತಂತ್ರಿ. ಒಂದ್ ಮೆಸೇಜ್ ಏನ ಕಳ್ಸಿದ್ಲಪ್ಪ. ಆ ಮೆಸೇಜ್ ಆಂಧ್ರ ಪ್ರದೇಶದ ಮಾರ್ಕಂಪುರಂ ಜಿಲ್ಲೆಯಲ್ಲಿ ಟಿಪ್ಪರ್ ಟ್ರಕ್ಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ತುಕೊಂಡಿದೆ. 14 ಮಂದಿ ಸಾವನ್ನಪ್ಪಿದ್ದು 18 ಜನರಿಗೆ ಗಾಯಗಳಾಗಿದೆ. 10 ಜನ ಸ್ಥಳದಲ್ಲೇ ಸಜೀವ ದಹನವಾಗಿದ್ದು 18 ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಆಂಧ್ರ ಪ್ರದೇಶದ ಮಾರ್ಕಂಪುರಂ ಜಿಲ್ಲೆಯ ರಾಯವರಂ ಬಳಿ ಜಲ್ಲಿ ತುಂಬಿದ ಟಿಪ್ಪರ್ ಟ್ರಕ್ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದ ಕಾರಣದಿಂದಾಗಿ ಬೆಂಕಿ ಹೊತ್ತಿಕೊಂಡಿದೆ. ಕೊರಟಗೆರೆಯಲ್ಲಿ ತಡರಾತ್ರಿ ಪುಂಡರ ಅಟ್ಟಹಾಸ ಮಿತಿ ಮೀರಿದೆ. ಶಾಂತವಾಗಿದ್ದ ಪಟ್ಟಣದಲ್ಲಿ ಪುಂಡರು ಅಕ್ಷರಶಃ ದಾಂಧಲೆ ನಡೆಸಿದ್ದಾರೆ. ಆಟೋದಲ್ಲಿ ಬಂದ ಕಿಡಿಗೇಡಿಗಳು ಕೈಗೆ ಸಿಕ್ಕಿದ್ದನ್ನೆಲ್ಲ ಹಿಡಿದು ಮನೆ ಮುಂದೆ ನಿಂತಿದ್ದ ವಾಹನಗಳ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8ಕ್ಕೂ ಹೆಚ್ಚು ವಾಹನಗಳು ಈಗ ಜಖಂ ಆಗಿದೆ.
ವಾರ್ಡು ಹನುಮಂತಪುರ ಶ್ರೀನಿವಾಸ ಕಾಲೇಜ್ ಹತ್ರ ವಾಸ ಇರೋದು. ನಾನು ಬೆಳಿಗ್ಗೆ 3:30 ಸುಮಾರಲ್ಲಿ ಡಮಾರ್ ಅಂತ ಸೌಂಡು. ಆಟೋ ಬಂದಿತ್ತು. ಆಟೋಲ್ಲಿ 3 ಜನ ಇದ್ರು. ಅಲ್ಲಿಂದ ಹೋದವ್ರು ಮತ್ತೆ ನಾವು ಎದ್ದು ಹೋದ್ವಿ. ಅಲ್ಲಿ ಸಿಗ್ಲಿಲ್ಲ. ಅವನು ಫಾಲೋ ಮಾಡಿದ್ವಿ ಮಲ್ಲೇಶ್ವರ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಬ್ಬಗುಂಟೆ ಮತ್ತು ಕೋಲದೇವರಹಟ್ಟಿ ಗ್ರಾಮಗಳಲ್ಲಿ ಈಗ ಆತಂಕ ಮನೆ ಮಾಡಿದೆ. ಹಳೆಯ ಸಾರ್ವಜನಿಕ ರಸ್ತೆಯನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದ್ದು, ಜೆಸಿಬಿ ಬಳಸಿ ರಸ್ತೆನೇ ಬಂದ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪಿಡಬ್ಲ್ಯೂಡಿ ಸೇತುವೆಗೂ ಹಾನಿ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಕ್ತದೋಕುಳಿ ಹರಿದಿದೆ. ನಂಬಿ ಬಂದ ಹೆಂಡತಿಯನ್ನೇ ಪತಿಯೊಬ್ಬ ನಡು ರಸ್ತೆಯಲ್ಲಿ ಕಟುಕನಂತೆ ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾನೆ. ಬಳ್ಳೋರ್ಗಿ ಗ್ರಾಮದ ರಸ್ತೆಯಲ್ಲಿ ನಡೆದ ಈ ಭೀಕರ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಮನುಕುಲವೇ ಬೆಚ್ಚಿ ಬೀಳುವಂತಿದೆ. ಮಂಗಳೂರಿನ ಪಾಲ್ದನೆ ನಿವಾಸಿಗಳ ನಿದ್ದೆಗೆಡಿಸಿದ ಬೃಹತ್ ಚಿರತೆ ಈಗ ಅಂತಿಮವಾಗಿ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ನೆಕ್ಕರೆ ಮತ್ತು ಆಸುಪಾಸಿನ ಪ್ರದೇಶಗಳಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದ ಈ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗ ಖಾಕಿ ಪಡೆ ಭರ್ಜರಿ ಶಿಕಾರಿ ನಡೆಸಿದೆ. ಕಳೆದ 2 ವರ್ಷಗಳಿಂದ ಪೊಲೀಸರಿಗೆ ತಲೆನೋವಾಗಿದ್ದ ಸರಣಿ ಕಳ್ಳತನ ಮತ್ತು ದರೋಡೆ ಪ್ರಕರಣಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಬರೋಬ್ಬರಿ 1.20 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ವಾಹನಗಳನ್ನು ವಶಪಡಿಸಿಕೊಂಡಿರುವ ಪೊಲೀಸರು 42 ಮಂದಿ ಘಟಾನುಘಟಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ಪರ್ಮಿಟ್ ಇದ್ದಿದ್ದು ಇದು ಏನು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಇಂದು ವಿಭಿನ್ನವಾಗಿ ಬೀದಿಗಿಳಿದಿದ್ದಾರೆ. ಕುತ್ತಿಗೆಗೆ ಕುಡಿಕೆ, ಸೊಂಟಕ್ಕೆ ಪೊರಕೆ ಕಟ್ಟಿಕೊಂಡು ಅಂದು ಅನುಭವಿಸಿದ ಅಸ್ಪೃಶ್ಯತೆಯ ಕಹಿಯನ್ನ ಪ್ರತಿಭಟನೆಯ ಅಸ್ತ್ರವನ್ನಾಗಿ ಬಳಸಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಅದನ್ನ ಒಳ ಮೀಸಲಾತಿ ಜಾರಿಗೆ ಮಾಡೋದಕ್ಕೆ ಅವ್ರು ಯಾರು ಕೂಡ ಹೋಗ್ತಾ ಇಲ್ಲ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಸಮರ ಶುರುವಾಗಿದೆ. ಅವಧಿ ಮುಗಿದಿದ್ದರೂ ಮಳಿಗೆಗಳನ್ನು ಬಿಟ್ಟುಕೊಡದವರ ವಿರುದ್ಧ ಜಯ ಕರ್ನಾಟಕ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಸಂಘ ರಣಕಹಳೆ ಮೊಳಗಿಸಿದೆ. 15 ದಿನದ ಒಳಗೆ ಮರು ಟೆಂಡರ್ ಪ್ರಕ್ರಿಯೆ ಆರಂಭಿಸದಿದ್ದರೆ ಪುರಸಭೆಗೆ ಬೀಗ ಜಡಿಯುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಸ್ಸಿನ ಸೀಟು ಹಿಡಿಯುವ ಧಾವಂತದಲ್ಲಿ ತಾಯಿಯ ಕೈಯಲ್ಲಿದ್ದ ಮಗು ಜಾರಿ ಬಿದ್ದಿದೆ. ತಡ ಚಲಿಸುತ್ತಿದ್ದ ಬಸ್ಸಿನ ಚಕ್ರ ಮಗುವಿನ ಕಾಲಿನ ಮೇಲೆಯೇ ಹರಿದಿದೆ. ಮೈ ನಡುಗಿಸುವ ಈ ಭೀಕರ ಘಟನೆ ಸವದತ್ತಿ ಬಸ್ ನಿಲ್ದಾಣದಲ್ಲಿ ನಡೆದಿದ್ದು, ಮಗು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ 11 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿ ನಿರ್ಮಾಣವಾಗಿದೆ. ಆದರೆ ಆ ರಸ್ತೆ ಎಷ್ಟು ಗಟ್ಟಿ ಅಂದ್ರೆ ಬರಿಗೈಯಲ್ಲೇ ಕಿತ್ತು ಬರ್ತಾ ಇದೆ. 2 ದಿನದ ಹಿಂದೆ ಹಾಕಿದ್ದ ಡಾಂಬರ್ ಈಗ ಪೇಪರ್ನಂತೆ ಕಿತ್ತು ಬರ್ತಿರೋದು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಭಗವಾನ್ ಮಹಾವೀರರ ಜಯಂತಿ ಹತ್ತಿರ ಬರ್ತಾ ಇದೆ. ಈ ಹಿನ್ನೆಲೆ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜೈನ ಮಹಿಳಾ ಸಂಘವೊಂದು ಸರ್ಕಾರಕ್ಕೆ ಮಹತ್ವದ ಮನವಿ ಮಾಡಿದೆ. ಮಹಾವೀರ ಜಯಂತಿಯಂದು ಮದ್ಯ ಮತ್ತು ಮಾಂಸ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಹಾಗೂ ಆ ದಿನವನ್ನು ಅಹಿಂಸಾ ದಿನವಾಗಿ ಆಚರಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಬಂದರ್ ಅಬ್ಬಾಸ್ ಕರಾವಳಿ ಪ್ರದೇಶದಲ್ಲಿ ಅಮೆರಿಕ ಇಸ್ರೇಲ್ ಪಡೆಗಳು ನಡೆಸಿದ ದಾಳಿಯಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನೌಕಾ ಕಮಾಂಡರ್ ಅಲಿರಿಜಾ ತಂಗ್ಸಿರಿ ಸಾವನ್ನಪ್ಪಿದ್ದಾರೆ ಅಂತ ಇಸ್ರೇಲ್ ಅಧಿಕಾರಿಗಳು ತಿಳಿಸಿದ್ದಾರೆ.
ಯುದ್ಧದ ಭೀತಿಯ ನಡುವೆ ಭಾರತಕ್ಕೆ ಈಗ ದೊಡ್ಡ ನಿಟ್ಟುಸಿರು ಬಿಡುವಂತಹ ಸುದ್ದಿ ಬಂದಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಜೀವನಾಡಿ ಎನಿಸಿಕೊಂಡಿರುವ ಹಾರ್ಮುಜ್ ಜಲಸಂಧಿಯ ಬಾಗಿಲು ಭಾರತಕ್ಕೆ ತೆರೆದಿದೆ. ಇರಾನ್ ತೆಗೆದುಕೊಂಡಿರುವ ಒಂದು ನಿರ್ಧಾರ ಭಾರತದ ಪಾಲಿಗೆ ಸಂಜೀವಿನಿಯಾಗಿದೆ. ಭಾರತದ ಅತಿ ದೊಡ್ಡ ಖಾಸಗಿ ಪೆಟ್ರೋಲ್ ರಿಟೇಲ್ ಮಾರಾಟ ಸಂಸ್ಥೆಯಾದ ನಯಾರಾ ಎನರ್ಜಿ ತನ್ನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಹೆಚ್ಚಿಸಿದೆ. ಪೆಟ್ರೋಲ್ ಬೆಲೆ ₹5, ಡೀಸೆಲ್ ಬೆಲೆ ₹3 ಏರಿಸಿದೆ. ಆದರೆ ಸರ್ಕಾರಿ OMCಗಳಾದ ಇಂಡಿಯನ್ ಆಯಿಲ್, HPBP ಸಂಸ್ಥೆಗಳಿಂದ ಬೆಲೆ ಏರಿಕೆ ಪ್ರಕಟವಾಗಿಲ್ಲ ಅಂತ ಹೇಳಲಾಗಿದೆ. ಕಲಬುರಗಿಯಲ್ಲಿ ಈಗ ಪೆಟ್ರೋಲ್ ಪರ್ವ ಶುರುವಾಗಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ ಎಂಬ ಒಂದೇ ಒಂದು ವದಂತಿ ಇಡೀ ನಗರವನ್ನೇ ರಸ್ತೆಗೆ ತಂದಿದೆ. ಮಧ್ಯರಾತ್ರಿಯಾದರೂ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ದೇಶದ ಅತ್ಯಂತ ಪ್ರತಿಷ್ಠಿತ ಮತ್ತು ಹೈಟೆಕ್ ರೈಲು ಎನಿಸಿಕೊಂಡಿರುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ಆಹಾರದ ವಿಚಾರವಾಗಿ ಸುದ್ದಿಯಲ್ಲಿದೆ. ರೈಲಿನಲ್ಲಿ ನೀಡಿದ ಮೊಸರಿನಲ್ಲಿ ಹುಳುಗಳು ಪತ್ತೆಯಾಗಿರುವ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ವಿಡಿಯೋ ವೈರಲ್ ಬೆನ್ನಲ್ಲೇ ಎಚ್ಚೆದ ರೈಲ್ವೆ ಇಲಾಖೆ ಈಗ IRCTCಗೆ ಬರೋಬ್ಬರಿ ₹10 ಲಕ್ಷ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದೆ. IPL 2026 ಮಾರ್ಚ್ 28ರಂದು ಬೆಂಗಳೂರಿನಲ್ಲಿ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಆರಂಭವಾಗಲಿದೆ. ಕಳೆದ ವರ್ಷ RCB ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ 11 ಜನರ ಸಾವಿನ ಹಿನ್ನೆಲೆ BCCI ಈ ಬಾರಿ ಉದ್ಘಾಟನಾ ಸಮಾರಂಭವನ್ನು ರದ್ದುಗೊಳಿಸಿದೆ ಅಂತ ನಿರ್ಧಾರ ಕೈಗೊಳ್ಳಲಾಗಿದೆ. USL RCB ಒಡೆತನವನ್ನು ಆದಿತ್ಯ ಬಿರ್ಲಾ ಸಮೂಹಕ್ಕೆ ₹16,706 ಕೋಟಿ ಮಾರಿದೆ. ಇದರ ಬೆನ್ನಲ್ಲೇ ವಿಜಯ್ ಮಲ್ಯ ಟ್ವೀಟ್ ಮಾಡಿ ತಮ್ಮ ₹450 ಕೋಟಿ ಆರಂಭಿಕ ಹೂಡಿಕೆ ₹16,500 ಕೋಟಿಗೆ ಬೆಳೆದಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. RCB ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿ ಅಭಿಮಾನಿಗಳ ಬಳಿ ಒಂದು ಕೋರಿಕೆ ಇಟ್ಟಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ದಾಖಲೆಯ ₹16,600 ಕೋಟಿಗೆ ಹೊಸ ಮಾಲೀಕರ ಪಾಲಾಗಿದೆ. ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಒಕ್ಕೂಟ ಅದನ್ನು ಸ್ವಾಧೀನಪಡಿಸಿಕೊಂಡಿದೆ. ಹಿಂದೆ ಕೇವಲ ₹30 ಲಕ್ಷಕ್ಕೆ IPL ಹರಾಜಾಗಿದ್ದ ಕುಮಾರ್ ಮಂಗಲಂ ಬಿರ್ಲಾ ಪುತ್ರ ಆರ್ಯಮಾನ್ ವಿಕ್ರಮ್ ಬಿರ್ಲಾ ಇದೀಗ RCBಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸಿಲಿಕಾನ್ ಸಿಟಿಯ ಕ್ರಿಕೆಟ್ ಕಾಶಿ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಅಕ್ಷರಶಃ ಪೊಲೀಸ್ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ. ಮಾರ್ಚ್ 28ರಂದು ನಡೆಯಲಿರುವ ಉದ್ಘಾಟನಾ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಪ್ರೇಕ್ಷಕರ ಸುರಕ್ಷತೆಗಾಗಿ ಖಾಕಿ ಪಡೆ ಭರ್ಜರಿ ಮಾಕ್ ಡ್ರಿಲ್ ನಡೆಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.